ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಅಧಿಕ ಮಾಸದಲ್ಲಿ ಹಾಕುವಂತ ಪಾರಿಜಾತ ಪುಷ್ಪ ರಂಗೋಲಿ ಪೂಜೆನ ಮಾಡಿದ್ದೀನಿ. ಹಾಗೆ ಹೊಸ್ತಲ್ ಪೂಜೆ ಮಾಡಿದ್ದೀನಿ, ತುಳಸಿ ಪೂಜೆ ಮಾಡಿದ್ದೀನಿ, ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಅನ್ನೋದು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ಕಸ ಬಳ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ, ನಾವಿರೋದು ಈಗ ಸೆಕೆಂಡ್ ಫ್ಲೋರಲ್ಲಿ, ಅಲ್ಲಿ ಅಂಗಳ ಇರೋದಿಲ್ಲ. ಅಂಗಳ ಇದ್ರೆ ಕಲರ್ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ದೆ. ಮನೆ ಮುಂದೆ ಸ್ಟೆಪ್ಸ್ ಇರೋದ್ರಿಂದ ಸ್ಟೆಪ್ಸಿಗೆ ಎಳೆಗಳನ್ನು ಹಾಕಿ ಮುಂದನೆ ಚಿಕ್ಕ ಚಿಕ್ಕ ರಂಗೋಲಿನ ಹಾಕೊಂಡಿದ್ದೀನಿ. ಇಲ್ಲಿ ವೈಟ್ ಮೇಲೆ ವೈಟ್ ಚಾಕ್ ಪೀಸ್ ಕಾಣ್ತಾ ಇಲ್ಲಲ್ಲ, ಅದಕ್ಕಾಗಿ ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತೇಳಿ ನೀಲಿ ಮತ್ತೆ ಬೇರೆ ಬೇರೆ ಕಲರನ್ನ ಯೂಸ್ ಮಾಡಿದ್ದೀನಿ. ಹಾಗೆ ಅಲ್ಲಿ ಒಂದೊಂದು ಹೂ ಕೂಡ ಇಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ಏನೇ ಪೂಜೆ ಮಾಡ್ಲಿ, ಮನೆ ಮುಂದೆ ಈ ರೀತಿ ರಂಗೋಲಿ ಹಾಕಿದ್ರನೆ ಅದೊಂದು ಕಳೆ. ಅದೇನೋ ಹೇಳ್ತಾರಲ್ಲ, ಅಕ್ಕನ ಸಿಂಗಾರ ಅಂಗಳದಾಗ ಅಂತ. ಹಾಗಾಗಿ ಈಗ ಹೊಸ್ಲಿ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಹೊಸ್ತಿಲ ಮುಂದೆ ಕೂಡ ಚಿಕ್ಕದೊಂದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ತುಳಸಿ ಮುಂದೆ ಕೂಡ ಒಂದು ಚಿಕ್ಕದೊಂದು ರಂಗೋಲಿ ಹಾಕಿ ತುಳಸಿ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಅಧಿಕ ಮಾಸ ಇರೋದ್ರಿಂದ ನನಗೆ ಡೈಲಿ ಒಂದು ಹಬ್ಬ ಇದ್ದಂಗೆ ಈ ಒಂದು ತಿಂಗಳ. ಈ ಅಧಿಕ ಮಾಸದಲ್ಲಿ ನಾವು ಎಷ್ಟು ಪೂಜೆ ಮಾಡ್ತೀವಿ, ಎಷ್ಟು ದಾನ ಧರ್ಮಗಳನ್ನ ಮಾಡ್ತೀವಿ, ವ್ರತಗಳನ್ನ ಮಾಡ್ತೀವಿ, ಅದೆಲ್ಲಾನು ದುಪ್ಪಟ್ಟು ಫಲ ಸಿಕ್ಕತ್ತಂತೆ. ಮೊದಲಿಗೆ ಮನ್ಯಾಗ ದೇವ್ರ ಪೂಜೆ ಮಾಡ್ಕೊಂಡು ಈಗ ಅಧಿಕ ಮಾಸದ ರಂಗೋಲಿ ಹಾಕ್ತಾ ಇದ್ದೀನಿ. ಇದು ಅಚ್ಚು ಬರುತ್ತೆ ಅಧಿಕ ಮಾಸದ್ದು. ಇದು ಬಿಳೆದ್ರ ಮೇಲೆ ಬಿಳಿದೆ ಹಾಕಿರೋದ್ರಿಂದ ನಿಮ್ಗೆ ಏನು ಕಾಣ್ತಾ ಇಲ್ಲ. ಇದರಲ್ಲಿ 33 ರಂಗೋಲಿ ಇರ್ತಾವ. ನಿಮ್ಗೆ ಚೆನ್ನಾಗಿ ಕಾಣ್ಲಿ ಅಂತ ನಾನು ಆಮೇಲೆ ಟೇಬಲ್ ಮೇಲೆ ಕೂಡ ಹಾಕಿ ತೋರಿಸಿದ್ದೀನಿ. ಈಗ ಇಲ್ಲಿ ಕೂಡ ನಾನು 33 ರಂಗೋಲಿನ ಹಾಕ್ತೀನಲ್ಲ, ಅದು ಕೂಡ ಅಷ್ಟೇ ವೈಟ್ ಮೇಲೆ ವೈಟ್ ಹಾಕಿರೋದ್ರಿಂದ ಅದೇನೋ ಕಾಣ್ತಾ ಇಲ್ಲ ನಿಮ್ಗೆ. ಆಕ್ಚುಲಿ ಅದ್ರ ಮೇಲೆ ಮಣೆ ಇಟ್ಟು ಹಾಕೋಣ ಅನ್ಕೊಂಡೆ, ಮಣೆ ಕೂಡ ಅದರೊಳಗೆ ಸೆಟ್ ಆಗ್ಲಿಲ್ಲ. ಇನ್ನು ಇದ್ರ ಮೇಲೆ ಹಾಕಿದ್ರಾಯ್ತು, ಯಾಕಂದ್ರೆ ಅದು ನೆಕ್ಸ್ಟ್ ಡೇ ವರೆಗೂ ಅದನ್ನೇನು ತಗಲ್ಸ್ಬಾರ್ದು, ಕೆಡಿಸ್ಬಾರ್ದು. ಹಾಗಾಗಿ ಹಾಗೆ ಅದ್ರ ಮೇಲೆ 33 ಸಾರಿ ಅರಿಶಿಣ ಹಾಕೊಂಡು ಕುಂಕುಮ ಹಾಕೊಂಡು ಒಂದೊಂದು ಹೂ ಏರಿಸಿ ಊದಿನ ಕಡ್ಡಿ ಬೆಳಗಿ ಮತ್ತೆ ನೈವೇದ್ಯಕ್ಕಾಗಿ ಇವತ್ತು ಬೆಲ್ಲ ಮತ್ತೆ ಪುಟಾಣಿ ಇಟ್ಟಿದ್ದೀನಿ. ಹಾಗೆ 33 ಬತ್ತಿದೊಂದು ದೀಪ ಬೆಳಗಿಸ್ಕೊಂಡು ಅಕ್ಷತೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆ 33 ನಮಸ್ಕಾರಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ. ಮುಂಚೆ ಆದರೆ ನಾನು 33 ಪ್ರದಕ್ಷಿಣೆ ಕೂಡ ಹಾಕ್ತಾ ಇದ್ದೆ. ಬಟ್ ಈಗ ಆಗಂಗಿಲ್ಲಲ್ಲ, ಹಾಗಾಗಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟೇ ಮಾಡಬೇಕು. ಅದೇನೋ ಹೇಳ್ತಾರಲ್ಲ, ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತಂತ. ಹಾಗಾಗಿ ನಿಮ್ಗೆ ಯಾವುದು ಅನುಕೂಲ ಇದೆನೋ ಅಷ್ಟನ್ನೇ ಮಾತ್ರ ಮಾಡಿ. ಇದು ರಂಗೋಲಿ ಹಾಕೋದು ತುಂಬಾ ಸರಳ. ಒಂದು ದಪ್ಪನ್ ಚುಕ್ಕೆ ಇಟ್ಟು ಈ ರೀತಿ ಇಯರ್ ಬಡ್ ಆಗ್ಲಿ ಅಥವಾ ಒಂದು ಪುಲ್ಲೆಗೆ ಸ್ವಲ್ಪ ಹಳ್ಳೆ ಇಟ್ಟು 5 ರೀತಿ ಹಿಂಗ ಸರ್ಸಿದ್ರೆ ಪಾರಿಜಾತ ಪುಷ್ಪ ಆಗುತ್ತೆ. ಈ ಕಡೆ ಅಚ್ಚು ಕೂಡ ಹಾಕೊಂಡಿದ್ದೀನಿ ನೋಡಿ. 33 ರಂಗೋಲಿ ಎಷ್ಟು ನೀಟಾಗಿ ಕಾಣ್ತಾ ಇದೆಯಲ್ಲ. ನಿಮ್ಗೆ ಹಾಕಕ್ ಬರಲ್ಲ ಅಂದ್ರೆ ಈ ರೀತಿ ಅಚ್ಚು ಕೂಡ ಹೊರಗಡೆ ಸಿಕ್ಕತ್ತೆ, ತಗೋಬಹುದು. ನಾನು ಮೇಲೆ ಶಂಕು ಚಕ್ರ ಸ್ವಸ್ತಿಕ್ ಹಾಕೊಂಡಿದ್ದೀನಿ. ಹಾಗೆ ಕೆಳಗಡೆ ಕಮಲಗಳನ್ನ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಆ ಕಡೆ ಈ ಕಡೆ ಲಕ್ಷ್ಮೀ ಪಾದಗಳು ಹಾಕ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ರಂಗೋಲಿ ಬಂದ್ರು ಕೂಡ ರಂಗೋಲಿನ ಹಾಕಿ. ಅದಾದ್ಮೇಲೆ ರಂಗೋಲಿ ನಾನು ಸುತ್ತ ಹೇಗೆ ಔಟ್ಲೈನ್ ಹಾಕಿದ್ದೀನಲ್ಲ, ಇದನ್ನ ಕಂಪಲ್ಸರಿ ಹಾಕೋಬೇಕು. ಇದಂತಲ್ಲ, ನೀವು ಮನೆ ಮುಂದೆ ರಂಗೋಲಿ ಹಾಕಿದ್ರು ಕೂಡ ಅದಕ್ಕೂ ಕೂಡ ಆ ಕಡೆ ಈ ಕಡೆ 4 ಕಡೆ ಗೆರೆ ಎಳೆದ್ರೆ ಇನ್ನೂ ಚೆನ್ನಾಗಿ, ಇಲ್ಲಾಂದ್ರೆ ಅಟ್ಲೀಸ್ಟ್ 2 ಆದ್ರೂ ಎಳಿಬೇಕು. ಅಧಿಕಸ್ಸೆ ಅಧಿಕ ಫಲಂ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ಅಧಿಕ ಮಾಸದಲ್ಲಿ ನಾವು ಏನೇನ್ ಮಾಡಬೇಕು, ಯಾವ ಯಾವ ಪೂಜೆಗಳನ್ನ ಮಾಡಬೇಕು, ಯಾವ ವ್ರತಗಳನ್ನ ಮಾಡಬೇಕು, ಯಾವ ದಾನಗಳನ್ನ ಮಾಡಬೇಕು, ಹಾಗೆ ಒಂದೊಂದ್ಸರಿ ಮಿಸ್ ಆಗಿರುತ್ತಲ್ಲ ಅದು ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು, ಎಲ್ಲಾನು ಒಂದೊಂದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಈ ಅಧಿಕ ಮಾಸದಲ್ಲಿ ಮಕ್ಕಳಿಗೆ ವಾಯಿನ ಕೊಡ್ತಾರೆ, ಬಾಗಿನ ಅಂತೀವಲ್ಲ ಅದು ಕೊಡ್ತಾರೆ. ನಾನು ಕೂಡ ನನ್ನ ಮಗಳಿಗೆ ಕೊಟ್ಟಿದ್ದೀನಿ. ಅದು ಹೇಗೆ ಕೊಟ್ಟಿದ್ದೀನಿ ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ ಒಳಗೆ ಹೋಗಿ ನೀವು ಅವೆಲ್ಲಾನು ನೋಡ್ಬೋದು. ಈಗ ನೋಡಿ, ಎಲ್ಲಾ ಪಾರಿಜಾತ ಪುಷ್ಪಗಳ ಮೇಲೆ ಅರಿಶಿಣ ಕುಂಕುಮ ಹಾಕೊಂಡು ಒಂದೊಂದು ಹೂ ಏರಿಸಿ ಇವತ್ತು ನೈವೇದ್ಯಕ್ಕಾಗಿ 33 ಬಾದಾಮಿ 33 ದ್ರಾಕ್ಷಿನ ಇಟ್ಟಿದ್ದೀನಿ. 33 ಸಂಖ್ಯೆ ತುಂಬಾನೇ ಶ್ರೇಷ್ಠ ಅಲ್ಲ, ಹಾಗಾಗಿ ದೀಪ ಕೂಡ 33 ಬತ್ತಿದೆ ಹಚ್ಚಿದ್ದೀನಿ. ಆಮೇಲೆ ಅಕ್ಷತೆ ಹಾಕೊಂಡು ಮಂಗಳಾರತಿ ಮಾಡ್ಕೊಂಡು 33 ನಮಸ್ಕಾರ ಮಾಡ್ಕೊಂಡಿದ್ದೀನಿ. ಇನ್ನು ಈ ಅಧಿಕ ಮಾಸ ಹೋಗೋದಕ್ಕೆ ತುಂಬಾನೇ ಟೈಮ್ ಇದೆ. ಹಾಗಾಗಿ ನೀವು ಒಂದಿನಾದ್ರೂ ಈ ರೀತಿ ರಂಗೋಲಿ ಪೂಜೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಫಲ ಸಿಕ್ಕತ್ತೆ. ಪುರುಷೋತ್ತಮ ಮಾಸ ಅಂತ ಹೇಳ್ತೀವಲ್ಲ ಈ ಮಾಸಕ್ಕೆ, ಪುರುಷೋತ್ತಮನಿಗೆ ಪ್ರಿಯವಾದ ಹೂಗಳಲ್ಲಿ ಈ ಪಾರಿಜಾತ ಪುಷ್ಪ ಕೂಡ ಒಂದು. ಹಾಗಾಗಿ ಈ ವ್ರತನ ಮಾಡಿದ್ರೆ ತುಂಬಾ ವಿಶೇಷ ಫಲ ಸಿಕ್ಕತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಪೂಜೆನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.